ಮೇ 29ರಂದು ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ವಿಜಯನಗರದಲ್ಲಿರುವಂತಹ ವಿಜಯನಗರ ಕ್ಲಬ್ ಕಾಂಪೌಂಡ್ ಕುಸಿದು ಆಟೋ ಚಾಲಕರೊಬ್ಬರು ಮೃತಪಟ್ಟಿದ್ರು. ಅಮಾಯಕರ ಸಾವಿಗೆ ಕಾರಣರಾಗಿರುವಂತಹ ಸಂಬಂಧಪಟ್ಟಂತ ಈ ಪಾಲಿಕೆಯ ಅಧಿಕಾರಿಗಳು ಹಾಗೂ ವಿಜಯನಗರ ಕ್ಲಬ್ನ ಮಂಡಳಿಯ ವಿರುದ್ಧ ಕೇಸ್ ದಾಖಲು ಮಾಡಲೇಬೇಕಿರುವಂತಹ ಆಗ್ರಹಗಳು ಕೇಳಿಬಂದಿತ್ತು. ಅಲ್ಲದೆ ಈ ಕ್ಲಬ್ಗೆ ಹೊಂದಿಕೊಂಡಂತೆ ಒಂದು ಸರ್ಕಾರಿ ಕಾಲೇಜ್ ಕೂಡ ಇದ್ದು ಅಲ್ಲಿನ ಕಾಂಪೌಂಡ್ ಸಹ ಶಿಥಿಲಗೊಂಡಿದೆ. ಆದರೆ ಜಿಬಿಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ರು. ನಂತರ ಈ ಸಾವು ಆದ್ಮೇಲೆ ಜೆಸಿಬಿಯಿಂದ ಬಂದು ಆ ಕಾಂಪೌಂಡ್ ಅನ್ನ ನೆಲಸಮ ಮಾಡುವಂತ ಒಂದು ಕೆಲಸ ಮಾಡಿದ್ರು. ಸರಿ, ಈ ಘಟನೆಯಾಗಿದ್ದು ಮೇ 29. ಕರೆಕ್ಟ್ ಒಂದು ತಿಂಗಳ ಹಿಂದೆ ನಾವು ಬೋರಿಂಗ್ ಹಾಸ್ಪಿಟಲಿನ ಈ ಕಾಂಪೌಂಡ್ ಕುಸಿತ ಘಟನೆಯಾಗಿದ್ದು ಅದರ ಎಕ್ಸಾಕ್ಟ್ ಆಗಿ ಏಪ್ರಿಲ್ 29ನೇ ತಾರೀಕಿನಂದು ಜಿಬಿ ಅಧಿಕಾರಿಗಳು ಮತ್ತೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳೋ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಅಮಾಯಕರು ಸಾಯೋವರೆಗೂ ಇವ್ರಿಗೆ ಬುದ್ಧಿ ಬರಲ್ಲ ಅಂತ. ಅವರ ಸಾವುಗಳೇ ಇವರಿಗೆ ಅಂದರೆ ನೀತಿ ಪಾಠ. ಇವ್ರಿಗೇನೋ ಒಂದು ಹೇಳಬೇಕು ಅಂತಂದ್ರೆ ಯಾರ್ದಾರು ಒಂದು ಸಾವು ಆಗಬೇಕು, ಅವ್ರಿಗೊಂದು ಕ್ರಮ ಆಗಬೇಕು ಅಂತಂದ್ರೆ ಇಲ್ಲೊಂದೇನೋ ಸಾವು ಬಿಡಬೇಕು ಅಂತ ಬಂದುಬಿಟ್ಟು ಅಲ್ಲಿ ನಾಯಕರುಗಳು ಒಂದು 5 ಲಕ್ಷನೋ 2 ಲಕ್ಷನೋ ಕೊಟ್ಟಂಗೆ ಮಾಡಿ ಎಲ್ಲ ನಾಯಕರುಗಳು ದಂಡಿಯಾಗಿ ಬಂದು ಅಲ್ಲಿ ಬಂದು ಸಬೂಬ್ ಹೇಳಿಬಿಟ್ಟು ಅವ್ರಿಗೇನೋ ಕೊಟ್ಟು ಪರಿಹಾರ ಕೊಟ್ಟಂಗೆ ಮಾಡಿ ಹಂಗೆ ಹೊಟ್ಟೋಗ್ಬಿಡ್ತಾರೆ. ಈಗಾಗಲೇ GBA ಆ ಪ್ರಕರಣ ಆದಾಗ, ಬೋರಿಂಗ್ ಆಸ್ಪತ್ರೆದಾದಾಗ ಈ ಶಿಥಿಲಗೊಂಡಿರೋ ಕಟ್ಟಡ ಕಾಂಪೌಂಡು ಯಾವುದಿದೋ ಗುರುತು ಮಾಡಿ ಅದನ್ನು ತೆರವುಗೊಳಿಸೋ ಕಾರ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿತ್ತು. ಹೌದು. ಆದರೆ ಅವ್ರು ಹೇಳಿರೋದನ್ನು ಅವರ ಸಿಬ್ಬಂದಿಗಳು ಅಧಿಕಾರಿಗಳು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಆಗಲೇ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮತ್ತೆ ವಿಜಯನಗರದಲ್ಲಿ ಆ ಕಾಂಪೌಂಡ್ ಬಿದ್ದು ಈಗ ಅವ್ರ ಆಟೋ ಚಾಲಕ ಸತ್ರಲ್ಲ, ಅವ್ರ ಮನೆಗೆ ಇವ್ರು ಯಾರೋ ಅಲ್ಲಿಯ ಸ್ಥಳೀಯ ಶಾಸಕರ ಸಂಬಂಧಿಗಳು ಹೋಗಿ ದುಡ್ಡು ಕೊಡೋದಂತೆ, ಇವರು ಅಲ್ಲಿ ಕ್ಲಬ್ನವ್ರು ಹೋಗಿ ಒಂದಷ್ಟು ದುಡ್ಡು ಕೊಡೋದಂತೆ. ಅಂದರೆ ಅವರು ಅದನ್ನ ಪ್ರಕರಣ ಮುಚ್ಚಾಕ್ಬೇಕು. ಕ್ರಿಮಿನಲ್ ಪ್ರಕರಣ ಅಲ್ವಾ ಇದು, ಇದನ್ನು ಮುಚ್ಚಾಕ್ಬೇಕು ಇವರಿಗೆ. ಹಾಗಾಗಿ ಅವರಿಗೆ ಆ ಸಾವಿನ ಮನೆಯಲ್ಲೂ ಒಂದು ತಂತ್ರಗಾರಿಕೆ ಮಾಡಿಬಿಟ್ಟು ಅದನ್ನು ಕೇಸ್ ಆಗದಂತೆ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಸತ್ತವ್ರಿಗೆ ಏನು ನ್ಯಾಯ ಕೊಟ್ಟಂಗೆ? ಸತ್ತವರ ಮನೆಯವರಿಗೆ ನೀವೇನೋ ಕೊಡ್ತಾ ಇದ್ರಿ, ಆದರೆ ನಿಜವಾಗ್ಲೂ ಅಲ್ಲಿ ಸತ್ತು ಆ ಆಟೋ ಚಾಲಕ ಇವತ್ತು ಹೋಗಿದ್ದಾರೆ ಬಿಟ್ಟು, ಅವ್ರಿಗೆ ನಿಜವಾದ ನ್ಯಾಯ ಸಿಗೋದಿಲ್ಲ ಅಂತಂದ್ರೆ ಅವ್ರ ಮನೆ ಕೊಟ್ಟಾಗ ಅದು ಒಂದು ರೀತಿಯ ಕಾಳಜಿ, ನಿಮ್ಮ ಎಲ್ಲವನ್ನೂ ಪರಿಹಾರದ ರೂಪದಲ್ಲಿ ಕೊಡ್ತೀರಿ. ಆದರೆ ಈ ಸತ್ತವನಿಗೆ ನಿಜವಾಗ್ಲೂ ನ್ಯಾಯ ಸಿಗೋದೇ ಹಾಗಂದ್ರೆ ಇಂಥವರ ಮೇಲ್ಗಡೆ ಕಠಿಣ ಕ್ರಮ ಆದಾಗ. ಹೌದು, ಆ ಕ್ರಮ ಆಗಬೇಕು. ಮುಂದೆ ಈ ರೀತಿಯ ದುರ್ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಆಗಬೇಕು. ಹೌದು, ಆವಾಗಲೇ. ಯಾಕಂದರೆ ಇಲ್ಲಿಯ ಇಂಜಿನಿಯರ್ಗಳು, ಅಲ್ಲಿಯ ಆ ಕಟ್ಟಡದ ಮಾಲೀಕರುಗಳು ಯಾರ್ಯಾರು ಸಂಬಂಧಪಟ್ಟವರಲ್ಲಿ ಯಾರ್ಯಾರು ಇದ್ದಾರೋ ಅವ್ರ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣ ಮೊಕದ್ದಮ್ಗಳು ಹೂಡ್ದಾಗ್ಲೇ, ಪ್ರಕರಣಗಳು ದಾಖಲಾದಾಗೇ ಇನ್ನೊಂದಷ್ಟು ಜನ ಅಲ್ಲಿಂದ ಎಚ್ಚೆತ್ಕೊಳ್ತಾರೆ. ಹೌದು, ಈ ಸಿಬ್ಬಂದಿಗಳಿಲ್ಲ ಅಂತಂದ್ರೆ ಈ ಅಧಿಕಾರಿಗಳು ಹಾಗೆ ಈ ಎಮ್ಮೆ ಚರ್ಮದವು ಇವು ಅಲ್ಲೇ ಬಿಟ್ಟುಬಿಡ್ತವೆ. ಹೌದು. ಆ ನಿಟ್ಟಲ್ಲಿ ನಮಗೆ ಈಗ ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಮಾಗಿ ಉಮೇಶ್ ಗೌಡ ಅಂತ ಅವರೆಲ್ಲ ಸೇರಿಕೊಂಡು ಅಲ್ಲೇನೋ ಆಗ್ರಹ ಪಡಿಸಿದ್ರು. ಒಂದಷ್ಟು ಈಗೇನೋ ಚಾಲ್ತಿ ಬಂದಿದೆ. ಈಗ ಅಲ್ಲಿಯ ಆ ಕಾಲೇಜ್ ಅಲ್ಲಿಗೆ ಸಮೀಪದಲ್ಲಿರುವಂಥ ಅಂದರೆ ಹಾತ್ಕೊಂಡಂಗೆ ಇದೆ, ಆ ಸರ್ಕಾರಿ ಕಾಲೇಜಿನ ಶಿಥಿಲಗೊಂಡಂಥ ಕಾಂಪೌಂಡನ್ನು ಈಗ ನೆಲ ಸಮ ಮಾಡಿದ್ದಾರೆ. ಸೊ ಆ ಬಗ್ಗೆ ಮಾತಾಡೋದಕ್ಕೆ ಮಾಗಿ ಉಮೇಶ್ ಗೌಡರು ನಮ್ಮ ಜೊತೆಗಿದ್ದಂಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾಗರಾಜ್ ಅರವಳು ಮಾತಾಡ್ತಾ ಇದ್ದೀನಿ, ಕರ್ನಾಟಕ ನ್ಯೂಸ್ ಬೀಟ್. ನಮಸ್ಕಾರ ಸರ್. ನಮಸ್ಕಾರ. ಅದೇ ಈಗ ನಿಮ್ಮ ಆಗ್ರಹ ಏನು ಮತ್ತು ಇದು ಯಾವಾಗ ಆಗಿದ್ದು? ಈ ನಿರ್ಲಕ್ಷ್ಯಕ್ಕೆ ಅವರು ಹೊಣೆಗಾರಿಕೆ ಹೊತ್ಕೊಂಡಿದ್ದಾರಾ? ಸರ್, ಪ್ರಮುಖವಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ಈ ಭಾಗದಲ್ಲಿರುವಂತ ಒಂದು ಪದವಿ ಕಾಲೇಜು ಮತ್ತು ಅದಕ್ಕೆ ಹಿಂದೆ ಒಳಪಟ್ಟಂತ ಇರುವಂತ ವಿಜಯನಗರ ಕ್ಲಬ್ ಅಂತ ಹೇಳ್ತೀವಿ. ಏನು ಈ ಲೇಔಟ್ ನ BDA ಮಾಡ್ತದೋ ಅವತ್ತಿನ ದಿವಸ ಒಂದ್ ಕಡೆ CA ಅಂತ ಇರ್ತದೆ. ಈ CA ಲೇಔಟ್ ಗಳು ಏನಕ್ಕೆ ಕೊಡ್ತಾರೆ ಅಂತಂದ್ರೆ, ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. 85ರಲ್ಲಿ ವಿಜಯನಗರ ಲೇಔಟ್ ಆಗುತ್ತೆ. ಹೌದೌದು, ಅದ ನೋಟಿಫಿಕೇಶನ್ 78ರಲ್ಲಿ ಆಗುತ್ತೆ. ಆಮೇಲೆ ಆದ್ಮೇಲೆ 98ರಲ್ಲಿ CA ಸೈಟ್ ಗಳನ್ನ ಅಲರ್ಟ್ ಮಾಡ್ತಾರೆ ಎಲ್ಲಾ ಕಡೆಗೂ. ಇದು 90ರಲ್ಲಿ ಆಗಿರೋದು ಈ ಕ್ಲಬ್ ಸರ್. ಬಹುತೇಕ ಬೆಳೆದಿದ್ದಲ್ಲೇ 90ರಲ್ಲೇ ಬೆಳೆಯೋದಿದು. ಒಂದು ಭಾಗ ಏನಾಗುತ್ತೆ, ವಿಜಯನಗರ ಕ್ಲಬ್ ಅಂತ ಮಾಡ್ತಾರೆ, ಸ್ಥಳೀಕರಿಗೆ ಮನರಂಜನೆ ಮತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಗಿ ಅಂತೇಳಿ ಪ್ರತಿಯೊಂದು ಲೇಔಟ್ ಎಲ್ಲ CA ಬಿಡೋದು. ಇನ್ನು ಮಿಕ್ಕಿದ್ದು CA ಬಿಡೋದೇನು ಅಂತಂದ್ರೆ ಕಾಲೇಜು, ಆಸ್ಪತ್ರೆ, ಇನ್ನೊಂದು ಅಂತೇಳಿ. ನಾನು ಅದನ್ನ ಒಪ್ಕೊಳ್ತೀನಿ. ಇಲ್ಲಿ ಈ ವಿಚಾರ ಏನ್ ಬರ್ತಾ ಇದೆ ಅಂತಂದ್ರೆ, ಈ ವಿಜಯನಗರ ಕ್ಲಬ್ ಅವತ್ತಾಯ್ತು, ಇನ್ನೊಂದಾಯ್ತು, ಮುಂದುವರಿತು. ಬಹಳ ಐಷಾರಾಮಿ ಜೀವನಗಳು, ಬಹಳ ದೊಡ್ಡ ರಾಜಕಾರಣಿ ವ್ಯಕ್ತಿಗಳೆಲ್ಲ ಇದ್ದಾರೆ, ನಾನು ಒಪ್ಕೊಳ್ತೀನಿ. ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ನ ನಿರ್ಮಿಸ್ತಾ ಇದ್ರು. ಹಿಂದೆ ಇದ್ದು ಸ್ವಿಮ್ಮಿಂಗ್ ಪೂಲ್ ನ ಡೆವಲಪ್ಮೆಂಟ್ಸ್ ಮಾಡ್ಬೇಕು ಅಂತೇಳಿ ಹೋಗಿ
ಏನು ವರ್ಕ್ ಮಾಡಿದ್ರು ಅದಕ್ಕೆ ಅಂತ BBMP ಅವತ್ತಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು. ಹ್ಮ್ ಯಾರು ಇಂಜಿನಿಯರ್ ಅದಕ್ಕೆ ಅನುಮೋದನೆ ಕೊಟ್ಟಿದ್ರು? ಹ್ಮ್ ಅದಾದ ನಂತರದಲ್ಲಿ ಈ ಕಾಂಪೌಂಡ್ ಇಂದ ಆಚೆಗೆ ಅದು ತ್ಯಾಜ್ಯನ ತೆಗೆದು ಬಿಡ್ತಾ ಇದ್ದಾರೆ. ಅದು ಯಾರು ಕೊಡ್ತಾರೆ? ಹ್ಮ್ ಈ ಅನುಮತಿಗಳು ಇಲ್ದೇನೆ ಮಾಡಿರುವಂತ ಈ ಅವೈಜ್ಞಾನಿಕವಾದಂತ ಕಾಮಗಾರಿಗಳಿಂದ ಹ್ಮ್ ಆ ಕ್ಲಬ್ಗೆ ಬಂದಂತ ಒಂದು ದೊಡ್ಡ ಬೃಹತ್ ಕಾಂಪೌಂಡ್ ಇವತ್ತಿನ ದಿವಸ ಈ ಮಳೆಗೆ ಬಿದ್ದೋಗಿದೆ. ಅಲ್ಲೆಲ್ಲೋ ಅಮಾಯಕ ಆಟೋ ಡ್ರೈವರ್ ನಿಲ್ಸ್ಕೊಂಡಿದ್ದಂತ ಅವನು ಬಲಿಯಾಗೋಗ್ಬಿಟ್ಟ. ಹ್ಮ್ ಇದ್ರ ಬಗ್ಗೆ ಕಂಪ್ಲೇಂಟ್ ಏನೋ ಆಗಿಲ್ವಾ? ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅದೇ ಈ ವಿಚಾರ ಏನಂತಂದ್ರೆ, ಈಗ BBMP ಬಿಟ್ಟು ಗ್ರೇಟರ್ ಬೆಂಗಳೂರು ಆದ್ಮೇಲೆ ಪಶ್ಚಿಮ ವಿಭಾಗದಿಂದ ಮಾನ್ಯ ಆಯುಕ್ತರು ಏನಂತ ಹೇಳಿದ್ರು, ಇದಕ್ ಬಗ್ಗೆ ಎಲ್ಲ ದೊಡ್ಡ ನೋಟಿಫಿಕೇಶನ್ಸ್ 5 ಪಾಲಿಕೆಗಳಿಂದ ನೋಟಿಫಿಕೇಶನ್ಸ್ ಆಗಿದೆ. ಎಲ್ಲೆಲ್ಲಿ ಶಿಥಿಲ ಕಟ್ಟಡ ಇದೆ, ಎಲ್ಲೆಲ್ಲಿ ಸರ್ಕಾರ, ಖಾಸಗಿ ಶಾಲಾ ಕಾಲೇಜ್ ಎಲ್ಲಾ ಕಡೆಯಿಂದನೂ ಅದನ್ನೆಲ್ಲ ಸರ್ವೆ ಮಾಡಿ ಅಂತೇಳಿ. ಇದು ನಿಮ್ಗೆ ಏನ್ ಹೇಳ್ತಾ ಇದೀನಿ ಸರ್ ಅಂತಂದ್ರೆ, ಇವತ್ತಿನ ದಿವಸ ನಾನು ಇದು ಮುಂದೆ ಕ್ಲಬ್ ಪರ್ಸನಲ್ ಆಯ್ತು, ಹಿಂದೆ ಇರುವಂತದ್ದು ದೊಡ್ಡ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಸರ್ಕಾರದದು, ನಮ್ಮ ರಾಜ್ಯ ಸರ್ಕಾರದದು. ಆ ಕಾಂಪೌಂಡ್ ಹಿಂಗೇನೇನೆ ಇವತ್ತೇನೋ ನೆಲ ಸಮ ಮಾಡಿದ್ದಾರೆ. ಆ ಕಾಂಪೌಂಡ್ ಬಂದು ಏನು ಅವತ್ತು 80, 90 ಅಂತ ಕಾಲಗಳನ್ನ ಹೇಳ್ತೀವೋ, ಅವತ್ತು ಕಟ್ಟಿರೋದೆಲ್ಲ ದಿಂಡಿಕಲ್ ಅಂತ ಹೇಳ್ತೀವಿ. ಈ ಪಾಯಕ್ ಹಾಕ್ತಿದ್ರು 6 ಕೋರ್ಸು 3 ಕೋರ್ಸು ಅಂತ ಪಾಯಕ್ ಹಾಕೋರು. ಅದು ಮೇಲ್ಮಟ್ಟಕ್ಕೆ ಅಂದ್ರೆ 2 ಆಳು ಉದ್ದ ಅಂತ ಹೇಳ್ತೀವಿ ಅದನ್ನೆಲ್ಲ. ನೋಡಿ ಹೆಂಗಿದೆ ಇದು. ಇವತ್ತಿನ ದಿವಸ ಯಾರು ಸಹ ಅದ್ರ ಬಗ್ಗೆ ಇಂಜಿನಿಯರ್ಗೆ ಒಪ್ಕೊಳ್ಳೋದೇ ಇಲ್ಲ. ಕ್ಲಾಕ್ ಬೀಳುತ್ತೆ ಇನ್ನೊಂದಾಗುತ್ತೆ. ಅಲ್ಲಿ ಸ್ಟೂಡೆಂಟ್ಸ್ಗಳು ಸರ್ ಎಲ್ಲ ಪ್ರಜ್ಞಾವಂತರುಗಳು ಸ್ಟೂಡೆಂಟ್ಸ್ಗಳು ಓದ್ತಾ ಇರುವಂತದ್ದು ವಿಜಯನಗರ ಪದವಿ ಕಾಲೇಜಲ್ಲಿ. ಆ ಕಟ್ಟಡನ ಹಿಂದ ಭಾಗದಲ್ಲಿ ಶಿಥಿಲ ಆಗಿದೆ. ಹಿಂದಿಂದ ಅಂದ್ರೆ ಕ್ಲಬ್ ಹಿಂಭಾಗಕ್ಕೆ ಏನಿದೆ ಕಟ್ಟಡ ಶಿಥಿಲ. ಅಲ್ಲಿರುವಂತ ಅಕ್ಕಪಕ್ಕದ ಮನೆ ಹೇಳ್ತಾರೆ, ಅಯ್ಯೋ ಯಾಕಪ್ಪ ಬೇಕಿತ್ತು ಅಂತ ಹೇಳ್ದಂಗೆ. ಹೆಂಗಂದ್ರೆ ಒಂದು ಭಾಗ ರೆಸಿಡೆನ್ಸಿಯಲ್, ಒಂದು ಭಾಗ ಕಾಲೇಜು, ಕ್ಲಬ್. ಸೊ ಇವ್ರ ಬಗ್ಗೆ ಈಗ ಇವರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ಕೊಂಡು ಕೂತ್ಕೊಂಡು ಒಂದು ಅಮಾಯಕ ಪ್ರಾಣ ಹೊರಟೋಗಿದೆ, ಇನ್ನೊಂದಷ್ಟು ಜನರನ್ನ ಪ್ರಾಣ ತೆಗೆಯುವವರೆಗೂ ಇವರು ಎಚ್ಚೆತ್ಕೊಳ್ತಿರ್ಲಿಲ್ವೇನೋ. ಈಗೆಲ್ಲೋ ಬಿಸಿ ಮುಟ್ಟಿದೆ, ಯಾರೋ ನಿಮ್ಮಂಥವ್ರು ಬಂದು ಆಗ್ರಹ ಪಡಿಸೋದಕ್ಕೆ. ಈಗ ಕಾಂಪೌಂಡ್ ಇವತ್ತೇನೋ ತೆರವುಗೊಳಿಸಲಾಗ್ತಾ ಇದೆ, ಅಲ್ಲೇನೋ ಇದು ಕಾರ್ಯಾಚರಣೆ ಆದಂಗಿದೆ. ನಿಮ್ಮ ಒಕ್ಕೊರಲಿನ ಆಗ್ರಹ ಏನು, ಏನಾಗ್ಬೇಕು? ಸರ್ ಅದೇ ಹೇಳುದು, ಈಗ JCB ತಂದುಬಿಟ್ಟು ಎಲ್ಲೋ ಒಂದ್ ಕಡೆ 3 ಅಡಿ ಗೋಡೆ ಉಳ್ಸೋದಲ್ಲ. ಸಂಬಂಧಪಟ್ಟಂತ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಏನು ಬಂದಂತ ಇಂಜಿನಿಯರ್ಗಳಿದ್ದಾರೆ, ಕಮಿಷನರ್ ಇದ್ದಾರೆ, ಇದಕ್ಕೆ ನೈತಿಕವಾಗಿ ಯಾರು ಹೊಣೆ ಹಾಕ್ತಾರೆ ಜೀವಕ್ಕೆ? ಆಮೇಲೆ 2ನೇದು ನಾನು ಪ್ರಮುಖವಾಗಿ ಕೇಳ್ತೀನಿ, ಅದೇ ರೆಸಿಡೆನ್ಸ್ಗಳಲ್ಲಿ ಪ್ರತಿಯೊಬ್ಬನು ಹೇಳ್ತಾನೆ ಅಲ್ಲಿಂದ ಮರಗಳನ್ನ ತೆರವುಗೊಳಿಸಿಲ್ಲ, ಇನ್ನೊಂದಿಲ್ಲ ಅಂತೆಲ್ಲ ಹೇಳಿ. ಇಲ್ಲಿ ನೈತಿಕವಾಗಿ ಜವಾಬ್ದಾರಿ ಎಲ್ಲೋ ಒಂದ್ ಕಡೆ ಕಾಂಪನ್ಸೇಷನ್ಸ್ ಕೊಟ್ಬಿಟ್ಟು ಅನುಕಂಪದಲ್ಲಿ ಪಾಪ ನೊಂದಂತ ಕುಟುಂಬಕ್ಕೆ ಅವರು ಹೇಳ್ಕೊಳ್ಬಹುದು. ಕೆಲವೊಂದ್ ಕಡೆ ಕ್ಲಬ್ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಎಂತ ವೈಜ್ಞಾನಿಕವಾಗಿ ಮಾತು ಸರ್ ಅದು. ಅದೇ ಪರಿಹಾರದ ರೂಪದಲ್ಲಿ ಸಾವನ್ನ ಹಂಗೆ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣಗಳ ದಾಖಲಾಗಬೇಕು. ಇನ್ನು ಈ ರೀತಿಯ ಪ್ರಕರಣಗಳು ನಡೆಯದಂತೆ ಈ ಅಧಿಕಾರಿಗಳ ಮೇಲ್ಗಡೆ ಚಾಟಿ ಬೀಸ್ಕೊಂಡು ಕೂತ್ಕೋಬೇಕು. ಧನ್ಯವಾದಗಳು ಸರ್. ನಮಸ್ಕಾರ. ನನ್ನ ಕೊನೆ ಆಗ್ರಹ ಅಂತಂದ್ರೆ ತಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇನೇನೆ, ಏನಿಗೆ ಸಂಬಂಧಪಟ್ಟಂತ ಕಾರ್ಯಪಾಲಕ ಅಭಿಯಂತರಿದ್ದಾರೋ, ಇನ್ನೊಬ್ರು ಇದ್ದಾರೋ, ಮತ್ತು ನಮ್ಮ ಮಾನ್ಯ ರಾಜೇಂದ್ರ ಅವ್ರೇ ಹೇಳ್ಬೋದು. ನಾನು ಅವ್ರಿಗೂ ಪಾಪ ಹೇಳಕ್ ಆಗ್ತಾ ಇಲ್ಲ ಮಾತನ್ನ. ಪಾಪ ಎಲ್ಲೋ ಕಾಳಜಿ ತಗೊಂಡು ಏನೋ ಮಾಡ್ತಾರೆ. ಆದ್ರೂ ನಾನು ಹೇಳ್ತೀನಿ, ನೈತಿಕ ಹೊಣೆ ಹೊತ್ಕೊಳ್ಬೇಕಾಗುತ್ತೆ ಇವೆಲ್ಲಾನು. ನಿಮ್ಗೆ ನಾನು ಹೇಳ್ತಾರೆ ಸರ್, ತಾವು ಕ್ಷೇತ್ರಕ್ಕೆ ಜೊತೆಲಿ ಬಂದು ಆ ಸ್ಥಳದಲ್ಲಿ ನೀವು ಪರಿಶೀಲಿಸ್ಬಿಟ್ರೆ ಇನ್ನ ಹೆಂಗಿರ್ತದೆ ಅಂತ ಹೇಳಿದ್ರೆ, ಯಪ್ಪ ಅಲ್ಲೆಲ್ಲ ತಗೊಂಡು ವಿಧಾನಸೌಧ ಕಟ್ಬಿಡ್ಬೋದು, ಅಷ್ಟು ಕಲ್ಲು ಕಾಂಪೌಂಡ್ ಅದು. ಆ ಕ್ಲಬ್ ಅಲ್ಲಿ ಐಷಾರಾಮಿ ಜೀವನ ಮಾಡಕ್ ಹೋಗೋರ್ಗೆ ಇದೆಯಾ ಹೊರ್ತುನು. ಇಲ್ಲೆಲ್ಲ ಮಾಯಕ ಸತ್ತಾಗ ಅದಕ್ಕೂ ಸಾಯಕ್ ಮೊದ್ಲು ಅಲ್ಲಿ ಅಂತ ಕ್ಲಬ್ ಆಡಳಿತ ಮಂಡಳಿ ಗೊತ್ತಿರ್ಲಿಲ್ವಾ? ರೆಗ್ಯುಲೇಷನ್ಸ್ ಏನ್ ಮಾಡಿದಾರೆ ಅದನ್ನೆಲ್ಲ ಬಹಿರಂಗ ಪಡಿಸ್ಲಿ. ರೆಗ್ಯುಲೇಷನ್ಸ್ ಕ್ಲಬ್ ಸಂಘ ಸಂಸ್ಥೆ ಅಧೀನದಲ್ಲಿ ಬರುವಂತದ್ದು, ಸಹಕಾರ ಇಲಾಖೆ ಅಧೀನದಲ್ಲಿ ಆ ರೆಗ್ಯುಲೇಷನ್ಸ್ ನ ಬಹಿರಂಗ ಪಡಿಸ್ಲಿ. ಇದು ಸಂಬಂಧಪಟ್ಟಂತ BBMP ಆಗ್ಬೋದು, ಈ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗಾಗಿ ಏನೇನ್ ಕೊಟ್ಟಿದ್ರು ಅಂತಾನು ಕೊಡ್ಲಿ, ಅದಕ್ಕೇನ್ ನೋಟಿಸ್ ಕೊಟ್ಟಿದ್ರು ಅಂತಾನು ಕೊಡ್ಲಿ. ಮತ್ತೆ ಸಂಬಂಧಪಟ್ಟಂತ ಬೆಂಗಳೂರು ಇವತ್ತಿನ ದಿವಸ ವಿಜಯನಗರ ಪೊಲೀಸ್ ಸ್ಟೇಷನ್ ಈ ಸಾವಿನ ಬಗ್ಗೆ ಏನ್ ಕ್ರಮ ತಗೊಂಡಿದೆ ಅದನ್ನ ಹೇಳಿ.
ತಮ್ಮ ಚಾನೆಲ್ ಸತ್ತಂತ ವ್ಯಕ್ತಿಗಳ ಇನ್ನು ಮುಂದಕ್ಕೆ ಯಾವ್ದು ಆಗ್ಬೋದು, ಅಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು, ಯಾವ್ದು ಸಾವು ನೋವುಗಳಾಗದೇ ಇರೋ ತರದಲ್ಲಿ ರಕ್ಷಣೆ ಕೊಡ್ಸಕ್ ನಾನು ಕಠಿಣ ಕ್ರಮ ಆಗಬೇಕು. ಧನ್ಯವಾದಗಳು ಸರ್, ನಮಸ್ಕಾರ. ಹೌದು, ನಮಸ್ಕಾರ ಸರ್. ಒಂದು ಈ ರೀತಿ ಪ್ರಕರಣಗಳಾದಾಗ ಯಾರೋ ಸಾಮಾಜಿಕ ಹೋರಾಟಗಾರರು ಬರ್ತಾರೆ, ಅದ್ರ ಮೇಲೆ ಆಗ್ರಹ ಮಾಡ್ತಾರೆ, ಇವರು ಎಚ್ಚರಿಸುವಂಥ ಪ್ರಯತ್ನ ಮಾಡ್ತಾರೆ. ಇಂಥ ದರಿದ್ರ ಅಧಿಕಾರಿಗಳು, ಈ ಧನದಾಯಿ ಅಧಿಕಾರಿಗಳು ಅವ್ರದ್ದೇ ಆದ ಕುಂಟು ನೆಪ ಹೇಳಿಕೊಂಡು ಇಂಥ ಪ್ರಕರಣಗಳ ಮುಚ್ಚಾಕೋತಾನೆ ಬರ್ತಾರೆ. ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಬೇಕು. ಒಬ್ಬ ಸಾವಿಗೀಡಾಗಿದ್ದಾರೆ ಅಂತಂದರೆ, ನಿಮ್ಮ ನಿರ್ಲಕ್ಷ್ಯಕ್ಕೆ ಸಾವಿಗೀಡಾಗಿದ್ದಾರೆ ಅಂತಂದರೆ ನಿಮ್ಮ ಮೇಲೆ ಯಾಕೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬಾರ್ದು? ಈ ನಿಟ್ಟಲ್ಲಿ ಅಲ್ಲಿಯ ಸುತ್ತಮುತ್ತಲಿನ ಸಾರ್ವಜನಿಕರು ದಂಗೆ ಹೇಳಬೇಕು. ಅದಾದ ನಂತರದಲ್ಲಿ ಬೆಂಗಳೂರು ಹೊತ್ಕೊಳ್ಳುತ್ತೆ. ಯಾಕಂದರೆ ಈಗ ಬೆಂಗಳೂರು ಸುತ್ತಮುತ್ತಲು ಇವರೇನು ಶಿಥಿಲ ಕಟ್ಟಡಗಳನ್ನು ಎಬ್ಬಿಸ್ಕೊಂಡು ಕೂತ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲದೆ ನಿರ್ಲಕ್ಷ್ಯ ವಹಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಅವರು ಎಲ್ಲ ಅಧಿಕಾರಿಗಳು ಬುಡಕ್ಕೆ ಬೆಂಕಿ ಬೀಳಬೇಕು ಅಂತಂದ್ರೆ ಇಂಥ ಒಂದು ಪ್ರಕರಣಗಳು ಆಗಿರೋದೇನಿದೆ, ಇವುಗಳ ಪ್ರಕರಣದ ಗಂಭೀರತೆ ಹೆಚ್ಚಿಕೋಬೇಕು. ಆ ಕೆಲಸ ಆಗಲಿ. ನಾವು ವಾಹಿನಿಯಾಗಿ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಇಲ್ಲಿಂದ ಆಚೆಗೆ ಆ ಅಧಿಕಾರಿಗಳಿಗೆ ಬಿಸಿ ಮುಟ್ಟೋ ಕಾರ್ಯ ಆಗುತ್ತೆ. ನಾಳಿನ ಕಾರ್ಯಾಚರಣೆ ಬದಲಾಗುತ್ತೆ ಅಂತ. ಆಗಲಿ.